ದೇಶ ಬಿಟ್ಟು ಹೋಗಬೇಡಿ ಅಂತಿವೆ ಗೂಗಲ್, ಆಪಲ್. ರಜೆ ದಿನಗಳಲ್ಲಿ ಕಾಡ್ತಿದೆ H1B ವೀಸಾ ಆತಂಕ. ನೀವು ಅಥವಾ ನಿಮ್ಮ ಪರಿಚಯದವರು ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ರೆ ಇದು ನಿಮಗೆ ಅತ್ಯಂತ ಪ್ರಮುಖ ಸುದ್ದಿ. ಜಗತ್ತಿನ ಬೃಹತ್ ಟೆಕ್ ಕಂಪನಿಗಳಾದ ಗೂಗಲ್ ಮತ್ತು ಆಪಲ್ ವೀಸಾದ ಬಗ್ಗೆ ತಮ್ಮ ಸಾವಿರಾರು ಉದ್ಯೋಗಿಗಳಿಗೆ ಒಂದು ಗಂಭೀರ ಎಚ್ಚರಿಕೆ ಕೊಟ್ಟಿವೆ. ಸದ್ಯಕ್ಕೆ ಅಮೆರಿಕ ಬಿಟ್ಟು ಬೇರೆ ದೇಶಗಳಿಗೆ ಪ್ರಯಾಣ ಮಾಡಬೇಡಿ ಅಂತ ಸಲಹೆ ಮಾಡಿವೆ. ಕ್ರಿಸ್ಮಸ್ನ ರಜಾ ದಿನಗಳಿರೋ ಈ ಟೈಮ್ನಲ್ಲೇ US ನಲ್ಲಿರೋ ಬಹಳಷ್ಟು ಭಾರತೀಯರು ಹಾಗೂ ಬೇರೆ ಬೇರೆ ದೇಶಗಳ ಜನರು ತಮ್ಮ ಊರಿಗೆ ಪ್ರಯಾಣ ಮಾಡೋದು. ಆದರೆ H1B ಸೇರಿದಂತೆ ಬಹಳಷ್ಟು ವೀಸಾಗಳ ಸ್ಟ್ಯಾಂಪಿಂಗ್, ಇಂಟರ್ವ್ಯೂ ದಿಢೀರ್ 4-5 ತಿಂಗಳು ಮುಂದಕ್ಕೆ ಹೋಗಿರೋದು ಪರಿಸ್ಥಿತಿನ ಬಿಗಡಾಯಿಸಿದೆ. ವೀಸಾ ನಿಯಮಗಳ ಕಟ್ಟುನಿಟ್ಟಿನ ಜಾರಿ ಹಾಗೆ ಅಮೆರಿಕದ ರಾಯಭಾರಿ ಕಚೇರಿಗಳಲ್ಲಿ ಉಂಟಾಗಿರೋ ವಿಳಂಬದಿಂದಾಗಿ ಟೆಕ್ ಲೋಕದಲ್ಲಿ ಈಗ ಆತಂಕ ಶುರುವಾಗಿದೆ. ಏನಿದು ಪೂರ್ತಿ ವಿಚಾರ, ಭಾರತೀಯ ಉದ್ಯೋಗಿಗಳ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ, ಈ ಎಲ್ಲದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. 12 ತಿಂಗಳವರೆಗೆ ವೀಸಾ ವಿಳಂಬ, ಸ್ಟ್ಯಾಂಪಿಂಗ್ ಇಲ್ಲದೆ ವಾಪಸ್ ಹೋಗೋಕ್ಕಾಗಲ್ಲ. ಬಿಸ್ನೆಸ್ ಇನ್ಸೈಡರ್ ಮಾಡಿರೋ ವರದಿ ಪ್ರಕಾರ ಗೂಗಲ್ ಮತ್ತು ಆಪಲ್ ಕಂಪನಿಗಳು H1B ರೀತಿಯ ವೀಸಾ ಹೊಂದಿರುವ ಉದ್ಯೋಗಿಗಳಿಗೆ ವಿದೇಶಕ್ಕೆ ಪ್ರಯಾಣ ಮಾಡದಂತೆ ಸೂಚನೆ ಕೊಟ್ಟಿವೆ. ಮೊದಲು ಗೂಗಲ್ ಈ ಎಚ್ಚರಿಕೆ ಕೊಟ್ಟಿತ್ತು, ಈಗ ಆಪಲ್ ಕೂಡ ಅದೇ ಹಾದಿ ಹಿಡಿದಿದೆ. ಆಪಲ್ ಕಂಪನಿಯ ಪರವಾಗಿ ವೀಸಾ ವ್ಯವಹಾರಗಳನ್ನು ನೋಡ್ಕೊಳ್ಳೋ ಫ್ರಾಗೋಮ್ಯಾನ್ ಹೆಸರಿನ ಕಾನೂನು ಸಂಸ್ಥೆ ಒಂದು ಇಂಟರ್ನಲ್ ಮೆಮೊ ಕಳಿಸ್ಕೊಟ್ಟಿದೆ. ಅದರಲ್ಲಿ ಸದ್ಯದ ಅನಿಶ್ಚಿತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ವಿದೇಶಿ ಉದ್ಯೋಗಿಗಳಿಗೆ ಸಲಹೆ ಕೊಡಲಾಗಿದೆ. ತಮ್ಮ ಊರುಗಳಿಗೆ ಅಥವಾ ಪ್ರವಾಸಕ್ಕೆ ಅಂತ ಅಮೆರಿಕ ಬಿಟ್ಟು ಹೋದರೆ ವಾಪಸ್ ಬರುವಾಗ ಅಡ್ಡಿ ಎದುರಿಸೋ ಸಾಧ್ಯತೆ ಇದೆ. H1B ವೀಸಾ ಸ್ಟ್ಯಾಂಪಿಂಗ್ ವ್ಯಾಲಿಡಿಟಿ ಇಲ್ಲದವರು ಈಗ ವಿದೇಶ ಪ್ರಯಾಣ ಮಾಡಬೇಡಿ ಅನ್ನೋದು ಪ್ರಮುಖವಾದ ಸಲಹೆ. ಯಾಕಂದರೆ ವೀಸಾ ರಿನ್ಯೂವಲ್ ಸ್ಟ್ಯಾಂಪಿಂಗ್ ಮಾಡಿಸ್ಕೊಳ್ಳೋಕೆ ಭಾರತಕ್ಕೆ ಬಂದವರು ಸಹ ಏಕಾಏಕಿ ಇಂಟರ್ವ್ಯೂ ರದ್ದಾಗಿರೋದ್ರಿಂದ ತೊಂದರೆಗೆ ಸಿಲ್ಕಾಕೊಂಡಿದ್ದಾರೆ. ಡಿಸೆಂಬರ್ನ ಇಂಟರ್ವ್ಯೂ ಡೇಟ್ ಮಾರ್ಚ್ ಏಪ್ರಿಲ್ವರೆಗೂ ಹೋಗಿದ್ರೆ, ಜನವರಿಯಲ್ಲಿದ್ದ ಸಂದರ್ಶನ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಹೋಗಿದೆ. ವಿಶ್ವದಾದ್ಯಂತ ಇರೋ ಅಮೆರಿಕನ್ ಎಂಬೆಸಿ ಮತ್ತು ಕಾನ್ಸುಲೇಟ್ ಕಚೇರಿಗಳಲ್ಲಿ ಇತ್ತೀಚೆಗೆ ವೀಸಾ ಪ್ರಕ್ರಿಯೆಗಳಲ್ಲಿ ವಿಪರೀತ ವಿಳಂಬ ಉಂಟಾಗಿದೆ. ಗೂಗಲ್ನ ಕಾನೂನು ಸಂಸ್ಥೆಯಾದ BAL ಇಮಿಗ್ರೇಷನ್ ಲಾ ಪ್ರಕಾರ ಕೆಲವು ಕಡೆ ವೀಸಾ ಸ್ಟ್ಯಾಂಪಿಂಗ್ ಅಪಾಯಿಂಟ್ಮೆಂಟ್ಗಳು ಬರೋಬ್ಬರಿ 12 ತಿಂಗಳವರೆಗೆ ವಿಳಂಬ ಆಗ್ತಿವೆ. ಇದರ ಅರ್ಥ ಒಬ್ಬ ಉದ್ಯೋಗಿ ತನ್ನ ಕೆಲಸದ ಮೇಲೆ ಅಥವಾ ರಜೆಗಾಗಿ ಭಾರತಕ್ಕೋ ಅಥವಾ ಬೇರೆ ದೇಶಕ್ಕೋ ಹೋದರೆ ವೀಸಾ ಸ್ಟ್ಯಾಂಪಿಂಗ್ ಆಗದ ಹೊರತು ಅವರು ಮತ್ತೆ ಅಮೆರಿಕಕ್ಕೆ ಮರಳೋಕೆ ಸಾಧ್ಯವೇ ಆಗೋದಿಲ್ಲ. ಹೀಗೆ ಹೋದವರು ಅಲ್ಲಿಯೇ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಅದು ಅವರ ಕೆಲಸದ ಮೇಲೆ ಅಷ್ಟೇ ಅಲ್ಲ, ಅವರ ವೈಯಕ್ತಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರುತ್ತೆ. ಡೊನಾಲ್ಡ್ ಟ್ರಂಪ್ ಆಡಳಿತ ಜಾರಿಗೆ ತರ್ತಾ ಇರೋ ಕಟ್ಟುನಿಟ್ಟಿನ ವಲಸೆ ನಿಯಮಗಳೇ ವೀಸಾ ಪ್ರಕ್ರಿಯೆ ಇಷ್ಟೊಂದು ಕಷ್ಟ ಆಗೋಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ. ವಿಶೇಷವಾಗಿ ಎನ್ಹಾನ್ಸ್ಡ್ ಸೋಷಿಯಲ್ ಮೀಡಿಯಾ ವೇಟಿಂಗ್, ಅಂದರೆ ವೀಸಾ ನೀಡುವ ಮೊದಲು ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಇದರಿಂದಾಗಿ ವೀಸಾ ಪ್ರಕ್ರಿಯೆ ಜಟಿಲ ಆಗ್ತಾ ಇದೆ, ಹಾಗೆ ತಡ ಆಗ್ತಾ ಇದೆ. ಕೇವಲ H1B ವೀಸಾ ಅಷ್ಟೇ ಅಲ್ಲದೆ ಅವರನ್ನು ಡಿಪೆಂಡ್ ಆಗಿರೋರು ಬಳಸೋ H4 ವೀಸಾ, ವಿದ್ಯಾರ್ಥಿ ವೀಸಾಗಳಾದ F1, J ಮತ್ತು M ವರ್ಗದವರೆಗೂ ಈ ವಿಳಂಬದ ಬಿಸಿ ತಟ್ಟಿದೆ. H1B ವೀಸಾದಲ್ಲಿ ಗೂಗಲ್, ಆಪಲ್ ಮುಂಚೂಣಿ. ವೀಸಾ ಟೆನ್ಷನ್ನಲ್ಲಿ ಹಾಳಾಯಿತು ರಜೆಯ ಮಜಾ. H1 ವೀಸಾ ಅಡಿಯಲ್ಲಿ ಗೂಗಲ್ ಮತ್ತು ಆಪಲ್ ಕಂಪನಿಗಳಲ್ಲಿ ಸಾವಿರಾರು ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ನ್ಯಾಷನಲ್ ಫೌಂಡೇಶನ್ ಫಾರ್ ಅಮೆರಿಕನ್ ಪಾಲಿಸಿ ವಿಶ್ಲೇಷಣೆಯ ಪ್ರಕಾರ 2025ರ ಹಣಕಾಸು ವರ್ಷದಲ್ಲಿ ಹೊಸ H1B ಅರ್ಜಿಗಳನ್ನು ಸಲ್ಲಿಸಿದ ಕಂಪನಿಗಳ ಪಟ್ಟಿಯಲ್ಲಿ ಗೂಗಲ್ 3ನೇ ಸ್ಥಾನದಲ್ಲಿದೆ. ಗೂಗಲ್ ಸುಮಾರು 1050 ಹೊಸ ಅರ್ಜಿಗಳನ್ನು ಸಲ್ಲಿಸಿದೆ. ಹಾಗೆ ಆಪಲ್ 6ನೇ ಸ್ಥಾನದಲ್ಲಿದೆ. ಇನ್ನು ಹಳೆಯ ವೀಸಾ ನವೀಕರಣ ಅಥವಾ ಕೆಲಸ ಮುಂದುವರಿಕೆ ವಿಚಾರಕ್ಕೆ ಬಂದರೆ ಆಪಲ್ 4610 ಅರ್ಜಿಗಳೊಂದಿಗೆ 4ನೇ ಸ್ಥಾನದಲ್ಲಿದ್ದರೆ ಗೂಗಲ್ 4509 ಅರ್ಜಿಗಳೊಂದಿಗೆ ನಂತರದ ಸ್ಥಾನದಲ್ಲಿದೆ. 2024ರಲ್ಲಿ ಗೂಗಲ್ 5537 H1B ವೀಸಾಗಳಿಗೆ ಅಪ್ಲೈ ಮಾಡಿದರೆ ಆಪಲ್ ಕಂಪನಿ 3880 ವೀಸಾಗಳಿಗೆ ಅರ್ಜಿ ಹಾಕಿತ್ತು. ಅಂದರೆ ಸಾವಿರಾರು ಭಾರತೀಯರು ಈ ಕಂಪನಿಗಳ ಮೂಲಕ ಅಮೆರಿಕದಲ್ಲಿದ್ದಾರೆ. ಈಗ ಈ ಕಂಪನಿಗಳು ನೀಡಿರೋ ಎಚ್ಚರಿಕೆ ಇವರೆಲ್ಲರಿಗೂ ಅನ್ವಯ ಆಗುತ್ತೆ. ಅಕಸ್ಮಾತ್ ವೀಸಾ ಎಕ್ಸ್ಪೈರಿ ಡೇಟ್ ಹತ್ರ ಇತ್ತು ಅಂದರೆ ಆದಷ್ಟು ಬೇಗ ಅಮೆರಿಕಕ್ಕೆ ವಾಪಸ್ ಆಗೋದು ಒಳ್ಳೆಯದು ಅಂತ ಕೆಲವು ವಲಸೆ ತಜ್ಞರು ಸಲಹೆ ಮಾಡಿರೋದಾಗಿ ವರದಿಯಾಗಿದೆ. ಅಮೆರಿಕದ ವಲಸೆ ನಿಯಮಗಳ ಪ್ರಕಾರ H1B ವೀಸಾ ಹೊಂದಿರೋರು ತಮ್ಮ ಪಾಸ್ಪೋರ್ಟ್ನಲ್ಲಿರುವ ವೀಸಾ ಸ್ಟ್ಯಾಂಪಿಂಗ್ ಅವಧಿ ಮುಗ್ದಿದ್ರೂ ಕೂಡ ಅವರು ವ್ಯಾಲಿಡ್ ಇಮಿಗ್ರೇಷನ್ ಸ್ಟೇಟಸ್ ಮತ್ತು I-94 ಆಗಮನದ ದಾಖಲೆಯನ್ನು ಹೊಂದಿದ್ರೆ US-ನಲ್ಲಿ ಕಾನೂನುಬದ್ಧವಾಗಿ ವಾಸಿಸೋಕೆ ಮತ್ತು ಕೆಲಸ ಮಾಡೋಕೆ ಅರ್ಹರಾಗಿರ್ತಾರೆ. ಆದರೆ ಅಮೆರಿಕದಿಂದ ಹೊರಗೆ ಪ್ರಯಾಣಿಸೋರು ಮತ್ತೆ ವಾಪಸ್ ಬರುವಾಗ ಅಮೆರಿಕದ ರಾಯಭಾರಿ ಕಚೇರಿ ಅಥವಾ ಎಂಬೆಸಿಯಿಂದ
ಸಂಸ್ಥೆಯಿಂದ ಹೊಸದಾಗಿ ವೀಸಾ ಸ್ಟ್ಯಾಂಪಿಂಗ್ ಪಡೆಯೋದು ಕಡ್ಡಾಯವಾಗಿರುತ್ತೆ. H1B ವೀಸಾದಲ್ಲಿರೋ ಅನೇಕ ಭಾರತೀಯ ಉದ್ಯೋಗಿಗಳು ಡಿಸೆಂಬರ್ ತಿಂಗಳ ರಜೆಗಾಗಿ ಭಾರತಕ್ಕೆ ಬಂದಿರೋ ಹಾಗೂ ಬರ್ತಿರೋ ಸಮಯದಲ್ಲೇ ತಮ್ಮ ವೀಸಾ ರಿನಿವಲ್ ಪ್ರಕ್ರಿಯೆಯನ್ನು ಪೂರ್ತಿ ಮಾಡ್ಕೊಳ್ಳೋ ಪ್ಲಾನ್ ಮಾಡಿರ್ತಾರೆ. ಒಟ್ನಲ್ಲಿ ವಲಸೆ ನಿಯಮಗಳ ಬಿಗಿ ಹಿಡಿತದಿಂದಾಗಿ ಟೆಕ್ ಉದ್ಯೋಗಿಗಳಲ್ಲಿ ಆತಂಕ ಮನೆ ಮಾಡಿದೆ. ವೀಸಾ ಸ್ಟ್ಯಾಂಪಿಂಗ್ ಇಲ್ಲದೆ ಪ್ರಯಾಣ ಮಾಡೋದು ಸದ್ಯಕ್ಕೆ ಅಪಾಯಕಾರಿ. ನಿಮ್ಮ ಬಳಿ ಮಾನ್ಯವಾದ ವೀಸಾ ಸ್ಟ್ಯಾಂಪಿಂಗ್ ಇಲ್ದಿದ್ರೆ, ತೀರಾ ಎಮರ್ಜೆನ್ಸಿ ಪರಿಸ್ಥಿತಿ ಇಲ್ಲ ಅಂದರೆ ಅಮೆರಿಕ ಬಿಟ್ಟು ಹೊರಗೆ ಹೋಗಬೇಡಿ ಅನ್ನೋದು ಟೆಕ್ ಕಂಪನಿಗಳು ಕೊಡ್ತಿರೋ ಕಿವಿಮಾತು. ಒಂದು ವೇಳೆ ಹೋಗಲೇಬೇಕಾದ ಅನಿವಾರ್ಯತೆ ಇದ್ದರೆ ಕಂಪನಿಯ ಕಾನೂನು ತಂಡ ಅಥವಾ ಇಮಿಗ್ರೇಷನ್ ಅಟಾರ್ನಿಗಳ ಜೊತೆ ಸಲಹೆ ಪಡೆದು ಹೋಗೋದು ಒಳ್ಳೆಯದು. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.